ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ಫ್ರೈಡೇದು ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಇಂದ ವ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಸ್ವಲ್ಪ ಬಿಸಿ ಆಯ್ತು. ಸೊ ಹಾಗಾಗಿ ಇವಾಗ ಮಧ್ಯಾಹ್ನ ಆಯ್ತು, 12 ಗಂಟೆ ಆಯ್ತು. ಏನಾದರೂ ಫುಡ್ ಮಾಡ್ಬೇಕಲ್ವಾ, ಸೊ ಚಿಕನ್ ಟಿಕ್ಕ ಮಾಡೋಣ ಅಂತ. ಚಿಕನ್ ಬ್ರೆಸ್ಟ್ ಪೀಸ್ ಇದೆ, ಸೊ ಅದರಲ್ಲಿ ಚಿಕನ್ ಟಿಕ್ಕ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಮಲೈ ಟಿಕ್ಕ ಅಂದ್ರೆ ಲಾಸ್ಟ್ ಟೈಮ್ ನಾವು ಹೋಟೆಲ್ಗೆ ಹೋಗಿದ್ದಾಗ ನಾವು ಮಲೈ ಟಿಕ್ಕ ತಿಂದಿದ್ವಿ. ಸುದಿಗೆ ತುಂಬ ಇಷ್ಟ ಆಗಿತ್ತು. ಸೊ ಅದನ್ನು ಮನೆಯಲ್ಲಿ ಟ್ರೈ ಮಾಡೋಣ ಅಂತ ಇವತ್ತು ನೋಡ್ತಾ ಇದ್ದೇನೆ. ಹೇಗಾಗುತ್ತೆ ಅಂತ ನಾನು ಹೇಳ್ತೀನಿ. ಟೇಸ್ಟ್ ಇದ್ರೆ ನೀವು ಕೂಡ ಟ್ರೈ ಮಾಡಿ, ಆಯ್ತಾ. ಮತ್ತೆ ಇವತ್ತು ಸಂಜೆ ಅಷ್ಟಮಿ ಡ್ರಾಮಾ ಬರ್ತಾ ಇದೆ ಬಹರಿನಲ್ಲಿ. ಸೊ ನಾವೆಲ್ಲ ತುಂಬ ಎಕ್ಸೈಟೆಡ್ ಆಗಿದ್ವಿ ಹೇಗಿರುತ್ತೆ ಅಂತ, ಯಾಕಂದ್ರೆ ತುಂಬ ಒಳ್ಳೆ ರಿವ್ಯೂಸ್ ಕೂಡ ಇದೆ. ಮತ್ತೆ ಇವ್ರು ಬರ್ತಾ ಇಲ್ಲ, ಲಾವಣ್ಯನವರು, ಅವರಿಗೆ ಬಾಸ್ ಅವ್ರದ್ದು ಪಾರ್ಟಿ ಇದೆ. ಸೊ ಅವರಲ್ಲೇ ಹೋಗ್ತಿದ್ದಾರೆ. ಸೊ ಮಿಸ್ ಮಾಡ್ತಾ ಇದ್ದಾರೆ ಅವರು ನಾಟಕ. ಸರಿ, ಇವಾಗ ಮಲೈ ಟಿಕ್ಕಕ್ಕೆ ಏನೆಲ್ಲ ಬೇಕಂತ ಹೇಳ್ತೇನೆ, ಹಾಗೂ ಹೇಗೆ ಮಾಡೋದು ಅಂತ ಹೇಳ್ತೇನೆ. ನೋಡೋಣ. ಮನೆ ಕೂಡ ಕ್ಲೀನಿಂಗ್ ಆಗ್ತಾ ಇದೆ ಒಬ್ಬರದ್ದು. ಚಿಕನ್ ಮಲೈ ಟಿಕ್ಕ ಮಾಡಲಿಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು ಹಾಗೂ ಸ್ವಲ್ಪ ಗೋಡಂಬಿನ ನಾನು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ. ಅದನ್ನು ಹಾಕಿ ಗ್ರೈಂಡ್ ಮಾಡ್ಕೊಬೇಕು ಸಣ್ಣದಾಗಿ. ಪುದೀನ ಕೂಡ ಬೇಕಾದರೆ ಹಾಕ್ಕೊಬೋದು. ನಾನು ಇಷ್ಟನ್ನೇ ಹಾಕಿದ್ದೀನಿ, ಯಾಕಂದರೆ ಪುದೀನದು ಟೇಸ್ಟ್ ಇರಲಿಲ್ಲ ನಾವು ಲಾಸ್ಟ್ ಟೈಮ್ ತಿಂದಾಗ. ಇನ್ನು ನಾನಿಲ್ಲಿ ಚಿಕನ್ ಬ್ರೆಸ್ಟ್ ಪೀಸ್ ತಗೊಂಡಿದ್ದೀನಿ, ಅದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಇದಕ್ಕೆ ನಾನು ಗ್ರೈಂಡ್ ಮಾಡಿದ ಮಸಾಲ ಮತ್ತು ಯೋಗರ್ಟ್ 1 ಸ್ಪೂನು ಮತ್ತು ಲೆಮನ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ಕ್ರೀಮ್ ಹಾಕ್ಕೊಬೇಕು. ಇದು ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ತೊಂದರೆ ಇಲ್ಲ. ಬಟ್ ಇದು ಹಾಕಿದರೆ ಟೇಸ್ಟೇ ಡಿಫ್ರೆಂಟ್ ಆಗುತ್ತೆ, ಸಖತ್ತಾಗಿರುತ್ತೆ. ಇನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ತಾಯಿದ್ದೇನೆ. ಅದನ್ನು 1-1.5 ಸ್ಪೂನಷ್ಟು ಹಾಕ್ತಾಯಿದ್ದೇನೆ ನಾನು. ಇನ್ನು ಇದಕ್ಕೆ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೇನೆ ಹಾಗೂ ಚಿಕನ್ ಮಸಾಲ ಸ್ವಲ್ಪ ಹಾಕಿದ್ದೇನೆ. ಮತ್ತು ಇಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕಿ, ಸ್ವಲ್ಪ ಕಡಿಮೆ ಆದರೂ ಮತ್ತೆ ಹಾಕೊಬೋದು, ಜಾಸ್ತಿ ಆದರೆ ತುಂಬ ಕಷ್ಟ ಆಗುತ್ತೆ ಇದನ್ನು ಬೇರೆ ಮಾಡಲಿಕ್ಕೆ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಪುಡಿ ಹಾಕ್ಕೊಬೇಕು. ನಾನಿದಕ್ಕೆ ಕೊತ್ತಂಬರಿ ಜಜ್ಜಿಬಿಟ್ಟು ಹಾಕಿದ್ದೀನಿ, ಯಾಕಂದರೆ ಅದರ ಫ್ಲೇವರ್ ಚೆನ್ನಾಗಿರುತ್ತೆ. ಈ ಗ್ರಿಲ್ಲಿಗೆಲ್ಲ ಆ ಥರ ಹಾಕಿದರೆ ಚೆನ್ನಾಗಿರುತ್ತೆ ಅದರ ಫ್ಲೇವರ್. ಮತ್ತು ಇದಕ್ಕೆ ಕಾರ್ನ್ಫ್ಲೋರ್ ಕೂಡ ಹಾಕ್ಕೊಬೇಕು, ಯಾಕಂದರೆ ಕ್ರಂಚಿಯಾಗಿ, ಸ್ವಲ್ಪ ಹೊರಗಡೆ ಕ್ರಂಚಿಯಾಗಿ ಒಳಗಡೆ ಸಾಫ್ಟಾಗಿರಬೇಕಂದ್ರೆ ನಾವು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 2 ಚಿಲ್ಲಿ ಹಾಕಿದರೂ ಕೂಡ ಸ್ಪೈಸಿ ಇದ್ದೇ ಇರುತ್ತೆ. ನನಗೆ ಸ್ವಲ್ಪ ಸ್ಪೈಸಿ ಆದರೆ ಮತ್ತೆ ಸಂಜೆ ತನಕ ಸ್ಪೈಸಿ ಹೋಗೋದಿಲ್ಲ. ಸೊ ಹಾಗಾಗಿ ನಾನು ಗ್ಲೌಸ್ ಹಾಕ್ಕೊಂಡ್ಬಿಟ್ಟೆ ನಾನು ಮಾಡೋದು ಯಾವುದೇ ಮಿಕ್ಸ್ ಮಾಡಬೇಕಿದ್ರೆ. ಇನ್ನು ಇದನ್ನು ಸ್ಟಿಕ್ಕಲ್ಲಿ ಹಾಕಿಬಿಟ್ಟು ಸ್ವಲ್ಪ ನಾನು ಏರ್ ಫ್ರೈಯಲ್ಲಿ ಹಾಕಿದ್ದೆ, ಮತ್ತು ಇನ್ನು ಸ್ವಲ್ಪ ನಾನು ತವದಲ್ಲಿ ಹಾಕಿದ್ದೆ. 1-2 ಸೆಟ್ ಸ್ಟಿಕ್ಕಲ್ಲಿ ಹಾಕಿದೆ, ಮತ್ತು ಹಾಗೆ ಹಾಕಿಬಿಟ್ಟೆ. ಇದು ಸ್ವಲ್ಪ ಫ್ಯಾನ್ಸಿ ಆಗಿರಲಿ, ಯಾಕಂದರೆ ನಾನು ವೀಡಿಯೋಗೋಸ್ಕರ ಮಾಡ್ತಾ ಇದ್ದೀನಲ್ವ, ಅಂದರೆ ವೀಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂತ, ಸ್ವಲ್ಪ ಪ್ಲೇಟಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂತ ನಾನು ಈ ಥರ ಮಾಡ್ತಾಯಿದ್ದೇನೆ. ನಿಮ್ಗೆ ಬೇಕಾದರೆ ಬರೀ ಹಾಗೇ ನೀವು ತವದಲ್ಲಿ ಹಾಕ್ಕೊಬೋದು. ನೋಡಿ, ನಾನು ಈ ಥರ ಇಡ್ತಾ ಇದ್ದೇನೆ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಸುದಿ ಮತ್ತೆ ಈ ಥರ ಮಾಡು ಅಂತ ಹೇಳಿದರು. ಇನ್ನೊಂದು ಸಲ ಕೂಡ ನಾನು ಟ್ರೈ ಮಾಡ್ತೀನಿ. ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿ. ನಾನು ಏನು ಹಾಕಿದ್ದೀನಿ ಅದನ್ನೇ ಹಾಕಿ ರೆಸಿಪೀಸ್, ಯಾಕಂದರೆ ನಾನು ಇವಾಗ ಏನು ಹಾಕಿದ್ದೀನಿ ಪೌಡರೆಲ್ಲ ಅಷ್ಟೇ ಹಾಕ್ಕೊಂಬಿಟ್ಟು ಕೂಡ ನನಗೆ ಒಳ್ಳೆ ಟೇಸ್ಟಾಗಿ ಬಂದಿದೆ. ಇನ್ನು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಬೇಕು. ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಚೆನ್ನಾಗಿ ಫ್ರೈ ಆಗುತ್ತೆ ಒಳಗಡೆ ಕೂಡ. ಇಲ್ಲಾಂದರೆ ಹೊರಗಡೆ ತುಂಬ ಫ್ರೈ ಆಗಿಬಿಟ್ಟು ಒಳಗಡೆ ಫ್ರೈ ಆಗೋದಿದ್ದರೆ ನಿಮಗೆ ಮತ್ತೆ ಫ್ರೈ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಇನ್ನು ಈ ಥರ ತವದಲ್ಲಿ ಫ್ರೈ ಮಾಡೋದಕ್ಕಿಂತ ಓವನಲ್ಲಿ ಮಾಡಿದೆ ನಾನು, ಅದಂತೂ ಸಖತ್ ಟೇಸ್ಟ್ ಬಂದಿತ್ತು. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಇನ್ನು ಈ ಥರ ಫ್ರೈ ಮಾಡಿಬಿಟ್ಟು ನಾನು ಟೊಮೆಟೊ ಸಾರು ಮಾಡಿದೆ. ಊರಲ್ಲಿ ಮನೆಯಲ್ಲಿ ಟೊಮೆಟೊ ಸಾರು ಮಾಡ್ತಾರೆ, ಅಮ್ಮ ಮಾಡ್ತಾರೆ, ನಮ್ಮ ಅತ್ತೆ ಮಾಡ್ತಾರೆ. ಎಷ್ಟೊಂದು ಚೆನ್ನಾಗಿರುತ್ತೆ ಅಂದರೆ ಏನೂ ಮಿಕ್ಸ್ ಹಾಕಲ್ಲ ನೋಡಿ. ಒಗ್ಗರಣೆಗೆ ಸಾಸಿವೆ ಕಾಳು ಹಾಗೂ ಉದ್ದಿನ ಬೇಳೆ ಹಾಗೂ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾರೆ. ಗುದ್ದುಬಿಟ್ಟು ಹಾಕ್ಕೊಬೇಕು. ನಾವು ಕಟ್ ಮಾಡಿ ಹಾಕೋದಕ್ಕಿಂತ ಈ ಥರ ಜಜ್ಜಿಬಿಟ್ಟು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಅದಕ್ಕೆ ಖಾರಕ್ಕೆ ಕಾಯಿ ಮೆಣಸು ಹಾಕ್ತಾಯಿದ್ದೀನಿ. ಮತ್ತು ನೀವು ಅದಕ್ಕೆ ಖಾರಕ್ಕೆ ಯಾವುದೇ ಮಸಾಲ ಹಾಕೋಕ್ಕೆ ಹೋಗಬೇಡಿ. ಬರೀ ಯೆಲ್ಲೋ ಪೌಡರ್ ಸ್ವಲ್ಪ ಹಾಕಿ, ಆನಿಯನ್ ಹಾಕಿದ್ಮೇಲೆ ಯೆಲ್ಲೋ ಪೌಡರ್ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ನಾನು ಫ್ರೈ ಮಾಡ್ತಾ ಇದ್ದೇನೆ. ಇನ್ನು ಇದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿಬಿಟ್ಟು ನೀರು ಹಾಕಿದರೆ ಆಯಿತು, ಅಷ್ಟೇ ಟೊಮೆಟೊ ಸಾರು. ಆದರೆ ಅದೊಂದು ಎಷ್ಟೊಂದು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಡೇ ಇಟ್ಟರು ನಿಮಗೆ ಬೋರಿಂಗ್ ಆಗೋಲ್ಲ ಇದನ್ನು ತಿನ್ನೋದಕ್ಕೆ. ಇನ್ನು ನೀವು ದೋಸೆ ಎಲ್ಲ ಮಾಡೋದಿದ್ರೆ ಇದನ್ನು ಚಟ್ನಿ ಥರ ಮಾಡ್ಬೋದು. ನೋಡಿ, ನಾನು ಈ ಥರ ಮಾಡಿದ್ನಲ್ವ, ಆನಿಯನ್ನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಟೊಮೆಟೊ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮತ್ತು ಅದಕ್ಕೆ ನೀವು ಚಿಕನ್ ಮಸಾಲ ಏನಾದರೂ ಮಸಾಲ ಹಾಕ್ಕೊಂಬಿಟ್ಟು
ಅದನ್ನು ನೀವು ದೋಸೆ ಅಥವಾ ಇಡ್ಲಿ ಏನೇ ಆದರೂ ತಿನ್ನಬೇಕಿದ್ರೆ ಆ ಥರ ಚಟ್ನಿ ಮಾಡಿಬಿಟ್ಟು ತಿಂದರೂ ಕೂಡ ಇದಕ್ಕೆ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ಅಂದರೆ ಬೇರೆ ಜಾಸ್ತಿ ಮಸಾಲೆ ಎಲ್ಲ ಹಾಕ್ಕೊಬಾರ್ದು, ಇಷ್ಟರಲ್ಲೇ ಚೆನ್ನಾಗಾಗುತ್ತೆ. ಇನ್ನು ಇವರು ಶಾಪಿಗೆ ಹೋಗಿದ್ರು, ಇವರು ಮತ್ತು ನನ್ನ ತಮ್ಮ ಕೂಡ ಇಬ್ಬರು ಶಾಪಿಗೆ ಹೋಗಿದ್ದರು. ಸೊ ಹಾಗಾಗಿ ನಾವಿಬ್ಬರೇ ಇದ್ವಿ, ನಾನು ಮತ್ತು ಲಾವಣ್ಯ. ಸೊ ಇದನ್ನೆಲ್ಲ ಕೆಲಸ ಎಲ್ಲ ಮುಗಿಸ್ಬೇಕಾದ್ರೆ ರಕ್ಷಿತ್ ಫಸ್ಟ್ ಬಂದ, ಆಮೇಲೆ ಸುದಿ ಬಂದರು. ಮತ್ತು ಬಂದು ಅವರಿಗೆ ಸರ್ಪ್ರೈಸ್ ಆಯಿತು, ಯಾಕಂದರೆ ಅವ್ರು ಇಷ್ಟಪಟ್ಟಿದ್ರು ಈ ಚಿಕನ್ನ ಲಾಸ್ಟ್ ಟೈಮ್ ಹೋಟೆಲಲ್ಲಿ ತಿನ್ನಬೇಕಾದ್ರೆ. ಇವತ್ತು ಮನೆಯಲ್ಲೇ ಮಾಡಿದ್ನಲ್ವ, ಸೊ ಅವರಿಗೆ ತುಂಬ ಖುಷಿ ಆಯಿತು, ಇಷ್ಟನೂ ಆಯಿತು. ಆಮೇಲೆ ಹೇಳ್ತಾಯಿದ್ರು ಇನ್ನೊಂದು ಸಲ ಮಾಡು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಈ ಥರ ಎಲ್ಲ ಕಮೆಂಟ್ ಸಿಕ್ಕಿದ್ರೆ ನಾವು ಎಷ್ಟು ಅಡುಗೆ ಮಾಡಿದರೂ ನಮಗೆ ಟಯರ್ಡ್ ಅಂತ ಆಗೋದಿಲ್ಲ ಅಲ್ವಾ. ಸುದಿ ಅಂತೂ ಮೊದಲಿನಿಂದಲೂ ಏನೇ ಮಾಡಿದರೂ ಅಪ್ರಿಷಿಯೇಷನ್ ಮಾಡ್ತಾರೆ, ಚೆನ್ನಾಗಿದೆ ಇಲ್ಲಾಂದರೆ ಚೆನ್ನಾಗಿಲ್ಲ. ಅಂದರೆ ಅವ್ರು ಚೆನ್ನಾಗಿಲ್ಲ ಅಂತ ಹೇಳೋದು ಯಾವಾಗಂದರೆ ತುಂಬ ಹುಳಿ ಆದರೆ, ಅವರಿಗೆ ಹುಳಿ ಅಂದರೆ ಇಷ್ಟನೇ ಇಲ್ಲ. ಅಂದರೆ ತುಂಬ ಹುಳಿ ಆದರೆ ಯಾವುದೇ ಕರಿ ಆಗಲಿ ಸ್ಪೈಸಸ್ ಆಗಲಿ ಅವರಿಗೆ ಇಷ್ಟ ಆಗೋದಿಲ್ಲ. ನೋಡಿ ಯಾವ ಥರ ಬಂದಿದೆ ಅಂತ. ಇದು ಸ್ಪೈಸಿಯಾಗಿತ್ತು ಸ್ವಲ್ಪ, ನಾನು ಜಾಸ್ತಿ ಏನು ಪೌಡರ್ ಹಾಕಿಲ್ಲ. ಕಾಯಿ ಮೆಣಸು ಹಾಗೂ ಪೆಪ್ಪರ್ ಪೌಡ್ರ್ ಹಾಕಿದರೆ ಅದರಲ್ಲಿ ಕೂಡ ಸ್ಪೈಸಿಯಾಗಿತ್ತು. ಆದರೂ ಕೂಡ ಆರುಷ್ ಕೂಡ ಇಷ್ಟಪಟ್ಟು ತಿಂದಿದ್ದ ಇದನ್ನು. ಇನ್ನು ಇಲ್ಲಿ ಟೊಮೆಟೊ ಸಾರು ಕೂಡ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮತ್ತು ನೋಡಿ ನಮ್ಮ ಪ್ಲೇಟ್ ರೆಡಿ ಆಯಿತು. ಈ ಥರ ಇದೆ. ನನಗೆ ವೈಟ್ ರೈಸ್ ಅಂದರೆ ಇಷ್ಟ, ಸೊ ವೈಟ್ ರೈಸ್ ನಾವು ಜೀರಾ ರೈಸ್ ಮಾಡಿದ್ವಿ ಮಧ್ಯಾಹ್ನಕ್ಕೆ ಊಟಕ್ಕೆ. ಇನ್ನು ಇದರ ಜೊತೆಗೆ ಲಸ್ಸಿ ಕೂಡ ಮಾಡಿದ್ವಿ ನಾವು. ಮತ್ತು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋ ಒಂದು ಖುಷಿನೇ ಬೇರೆ ಅಲ್ವಾ. ಸೊ ನಾವು ಈ ಥರ ಊಟ ಮಾಡಬೇಕಾದ್ರೆ ನನಗೆ ವಿಡಿಯೋ ಕಾಲ್ ಮಾಡಿದ್ವಿ. ಅವ್ರು ಕೂಡ ಹೇಳ್ತಾಯಿದ್ರು ಅವ್ರು ಮಿಸ್ ಮಾಡಿದರು, ಯಾಕಂದರೆ ಅವ್ರು ಗುರುವಾರ ವೆಜ್ ಆದ್ದರಿಂದ ಅವರು ಫ್ರೈಡೇನೇ ಬರೋದು. ಅವರು ಕೆಲವೊಂದು ಸಲ ಮಧ್ಯಾಹ್ನಕ್ಕೆ ಬರ್ತಾರೆ, ಇಲ್ಲಾಂದರೆ ನಾವು ಸಂಜೆ ಎಲ್ಲಾದರೂ ತಿರುಗಾಡ್ಲಿಕ್ಕೆ ಹೋಗ್ತೀವಿ ಆವಾಗ ಬರ್ತಾರೆ. ಸೊ ನಾವೆಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋ ಖುಷಿನೇ ಬೇರೆ. ನಾವೆಲ್ಲರೂ ಊಟ ಮಾಡ್ತಾ ಇರಬೇಕಾದ್ರೆ ಸುದಿನೂ ಬಂದರು, ಅವ್ರದ್ದು ಕೂಡ ಪ್ಲೇಟಲ್ಲೇ ಇಟ್ಟಿದ್ದೆ. ಇನ್ನು ಅವ್ರಿಗಂತೂ ತುಂಬ ಖುಷಿ ಆಯಿತು, ಏನಾದರೂ ಗೆಸ್ ಮಾಡಿಕೊಂಡೇ ಬರ್ತಾರೆ, ಏನಾದರೂ ಸ್ಪೆಷಲ್ ಇರ್ಬೋದು ಅಂತ. ಅವ್ರು ಚಿಕನ್ ತಿಂದು ಏನಂದ್ರು ಅಂತ ನೋಡಿ. ಸೂಪರ್ ಆಗಿದೆ, ಹೋಟೆಲಲ್ಲಿ ತಿಂತಾರ ಇದೆ ಅಂತ ಹೇಳ್ತಾಯಿದ್ರು, ಯಾಕಂದರೆ ಅವ್ರು ಲಾಸ್ಟ್ ಟೈಮ್ ತಿಂದಿದ್ರಲ್ವ, ಸೊ ಅದೇ ಥರ ಟೇಸ್ಟ್ ಬಂದಿದೆ ಅಂತ ಹೇಳ್ತಾಯಿದ್ರು. ಸೊ ನನಗೂ ತುಂಬ ಖುಷಿ ಆಯಿತು. ನಾವಿವಾಗ ಹೊರಟ್ವಿ. ವಿಠಲ್ ನಾಯಕ್ ಅವ್ರದ್ದು ಕಾಮಿಡಿ ಶೋ ಆಗ್ತಾ ಇದೆಯಂತೆ, ಗಣೇಶನ ಫೋನ್ ಮಾಡಿ ಹೇಳಿದ್ರು. ಆದರೆ ಅದು ಒಳ್ಳೇದಾಗುತ್ತೆ, ಆದರೆ ನಾವು ಸ್ವಲ್ಪ ಲೇಟ್ ಆಯಿತು. ಇವರಿಂದ ಲೇಟ್ ಆಗಿರೋದು ಅದೇ ನಂಗೆ ಬೈತಾ ಇರ್ತಾರೆ ಯಾವಾಗ ನೋಡಿದ್ರು ನಾನು ಲೇಟ್ ಅಂತ. ನಾನು ಲೇಟ್ ಏನಲ್ಲ, ನನಗೆ ಕೆಲಸ ಎಲ್ಲ ಮಾಡಿ ಆಗುವಾಗ ಇಷ್ಟು ಹೊತ್ತಾಗುತ್ತೆ. ಇವಾಗ ಆರುಷನ್ನ ನಾನು ಇವ್ರ ಜೊತೆ ಕಳಿಸಿದೆ, ಲಾವಣ್ಯ ಮತ್ತು ರಕ್ಷಿತ್ ಜೊತೆ. ನಾವಿವಾಗ ಬಂದ್ವಿ ಕಲ್ಚರಲ್ ಹಾಲಿಗೆ, ರೀಚ್ ಆಗಿದ್ದೇವೆ. ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ, ನಾವೇ ಲೇಟ್ ಅನ್ಸುತ್ತೆ. ಬಿಟ್ಟು 150 ಡೈರೆಕ್ಟ್ ನೀರು ಜತ್ತೊಂದಿತ್ತಲ್ಲ ರಪ್ಪ ಹೊತ್ತು ರಕ್ಷಿತದಾಯ್ತಾ ಅಂತಲ್ಲ. ನಾವಿವಾಗ ಹೋಗ್ತಾ ಇದ್ದೇವೆ, ಹತ್ರ 8 ಆಗ್ತಾ ಬಂತು, 7:50 ಇವಾಗ ಟೈಮು. ಇವಾಗ ಆರುಷ್ ಕೂಡ ಎದ್ದ ಅಂತೆ, ಲಾವಣ್ಯ ಮೆಸೇಜ್ ಮಾಡಿದ್ಲು, ಅವರು ಅವ್ರ ಜೊತೆಗೆ ಹೋಗಿದ್ದಲ್ವಾ ಅವನು, ಹಾಗೆ ಮತ್ತೆ ಅಶ್ವಿನನ್ನ ಕೂಡ ಬರ್ತಾ ಇದ್ದಾರೆ. ಸೊ ನಾವೆಲ್ಲರೂ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಏನಂದ್ರೆ ನಂದು ಬರ್ಡೇದು ಪಾರ್ಟಿ ಪೆಂಡಿಂಗ್ ಇದೆಯಲ್ವಾ, ಅದು ಕೊಡ್ಬೇಕಲ್ವಾ, ಇಲ್ಲಾಂದ್ರೆ ಅವ್ರು ಬಿಡುದಿಲ್ಲ. ಸೊ ಹಾಗಾಗಿ ನಾವೆಲ್ಲರೂ ಹೊರಗಡೆ ಹೋಗ್ತಾ ಇದ್ದೇವೆ ಊಟಕ್ಕೆ. ಎಲ್ಲಿ ಹೋಗ್ತಿದ್ದೇವೆ ಅಂತ ನಾನು ಹೇಳ್ತೀನಿ. ಇವಾಗ ಮನೆಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮತ್ತೆ ಹೋಗೋದು. ಡ್ರಾಮಾ ಚೆನ್ನಾಗಿತ್ತು, ಕಾಮಿಡಿ ಇತ್ತು, ಮತ್ತು ಸ್ಟೋರಿ ಇತ್ತು. ಅದರಲ್ಲಿ ಹುಲಿವೇಷದ್ದು, ಸ್ಪೆಷಲಿ ಕರ್ನಾಟಕದ ಹುಲಿವೇಷದ ಬಗ್ಗೆ ಜಾಸ್ತಿಯಾಗಿ ಇತ್ತು. ಸೊ ನೀವು ಕೂಡ ನೋಡಿದ್ದೀರಿ ಅಂತ ಅನ್ಕೊತೀನಿ, ನೋಡಲಿಲ್ಲ ಅಂದರೆ ನೋಡಿ, ಚೆನ್ನಾಗಿದೆ. ಥ್ಯಾಂಕ್ ಯು. ಹ್ಯಾಪಿ ರಿಟರ್ನ್ಸ್ ಆಫ್ ಡೇ. ಥ್ಯಾಂಕ್ ಯು. ಗಾಯ್ಸ್, ಇದು ತುಂಬ ಸ್ಪೆಷಲ್ ಡೇ ನನಗೆ. ಗಾಯ್ಸ್ ಏನು ಗೊತ್ತಾ, ನಾನು ಇವಾಗ ಡ್ರಾಮಾದಿಂದ ಬಂದೆ ಅಲ್ವಾ, ಲಾವಣ್ಯ ಆರುಷ್ ರಕ್ಷಿತದ್ದು ಒಂದು ಸರ್ಪ್ರೈಸ್ ಇತ್ತು. ನನಗೆ ತುಂಬ ಖುಷಿ ಆಯ್ತು. ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನು
ಡ್ರೆಸ್ ಒಂದು ತೊಗೊಂಡು ಬಂದಿದ್ದಾರೆ ಲಾವಣ್ಯ ಮತ್ತು ರಕ್ಷಿತ, ಅದನ್ನು ಹಾಕಲಿಕ್ಕೆ ಹೇಳ್ತಾ ಇದ್ದಾರೆ. ನೋಡೋಣ ಏನು ಸರ್ಪ್ರೈಸ್ ಇದೆ ಅಂತ. ನೋಡಿ, ನಾನು ಈ ಥರ ಸರ್ಪ್ರೈಸ್ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬ ಖುಷಿ ಆಗ್ತಾ ಇದೆ. ಇವ್ರದ್ದೇನೋ ಪ್ಲ್ಯಾನ್ ಮಾಡಿದ್ದಾರೆ, ಏನೋ ಒಂದು ಪ್ಲ್ಯಾನ್ ಮಾಡಿ ಈ ಥರ ಸರ್ಪ್ರೈಸ್ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ಹೋಗ್ಲಿಕ್ಕೆ ಉಂಟು ಅಂತ ಹೇಳಿ ನಮ್ಮನ್ನು ಕಳಿಸಿ ಇವಾಗ ಇವ್ರದ್ದೇನೋ ಒಂದು ಸರ್ಪ್ರೈಸ್ ಇದೆ. ಅದಕ್ಕೆ ನಿಲ್ಲಿ ನಿಲ್ಲಿ ಅಂತ ಹೇಳ್ತಾರೆ ನೋಡಿ. ಸೂಪರ್ ಆಯ್ತು ನೋಡಿ, ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂತ. ಬಲೂನ್ಸ್ ಎಲ್ಲ ಹಾಕಿ ಎಲ್ಲೋ ಥೀಮಲ್ಲಿ ಲವ್ ಕಟ್ ಮಾಡಿ ರಶ್ಮಿತ್ ಹಾಕಿದ್ದಾರೆ. ಅಲ್ಲಿ ಲವ್ ಅಂತ ಇತ್ತು, ಅದು ಕಟ್ ಮಾಡಿ ರಶ್ಮಿತ್ ಹಾಕಿದ್ದಾರೆ. ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ನೋಡಿ. ಇವರಿಬ್ರದ್ದು ಕೆಲಸ. ಕೇಕ್ ಕಟ್ ಮಾಡೋಣ. ನನಗೆ ಗೊತ್ತೇ ಇತ್ತು ಏನೋ ಒಂದು ಸರ್ಪ್ರೈಸ್ ಮಾಡ್ತಾರೆ ಅಂತ. ಇನ್ಸೈಡ್ ಬರ್ಬೇಕಾದ್ರೆ, ಒಳಗೆ ಬರ್ಬೇಕಾದ್ರೆ ಸರ್ಪ್ರೈಸ್ ಕೊಟ್ರಲ್ವಾ, ಹಾಗಾಗಿ ನೋಡಿ ಯಾವ ಥರ ಇದೆ ಅಂತ. ಚೆನ್ನಾಗಿದೆ, ಎಷ್ಟು ಕೆಲಸ ಮಾಡಿದ್ದಾರೆ. ಬೆಲೆ ಬೆಲೆ ನೋಡಿ. ನನ್ನ ತಮ್ಮ ಕೇಳ್ತಾ ಇದ್ದಾನೆ 33 ಇಯರ್ ಆಯ್ತಾ ನಿಂಗೆ ಅಂತ. ನಾವೊಂದು ರೀಲ್ಸ್ ಮಾಡ್ತಾ ಇದ್ವಿ. ನನ್ನ ಏಜ್ ಎಲ್ರಿಗೂ ಗೊತ್ತಾಯ್ತು ಅಂತ ಹೇಳ್ತಿದ್ದಾರೆ. ಏನಾಯ್ತಲ್ವಾ, ಏಜ್ ಆಗ್ತದೇ ಇರ್ತದೆ. ಏಜ್ ಆಗ್ತಾ ಇರ್ತದೆ, ಏನ್ ಮಾಡ್ಲಿಕ್ಕಾಗತ್ತೆ, ಅಲ್ವಾ. ಏಜ್ ಇಸ್ ಜಸ್ಟ್ ನಂಬರ್ ಅಷ್ಟೇ. ಹಾ ಬರೀ ನಮ್ಮ ಕೇಕ್ ಕಟ್ ಮಾಡ್ಕೊ. ನಾವು ಕೇಕ್ ಕಟ್ ಮಾಡ್ತಾ ಇವೆ, ಇವ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಕೇಕ್ ಕಟ್ ಮಾಡೋಣ. ಇಲ್ಲದ್ರೆ ಮೆಲ್ಟ್ ಆಗ್ತದೆ. ಗುಳಿಗೆ ನಡ್ಕೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ. ಅಂದಿರು ಅಂದ. ಓಕೆ వీడియో కూడా అంకెలా అవుతుందా ఫన్నీ వీడియోస్. ఓకే హ్యాపీ బర్త్డే టు యు, హ్యాపీ బర్త్డే టు యు, హ్యాపీ బర్త్డే టు మీ, హ్యాపీ బర్త్డే టు మీ. ಇಲ್ಲ హ్యాపీ బర్త్డే టు యు ಅನ್ನ to me ಬಂದೆ. to ಇದು ಕಟ್ಟಿರೋದು. ಅಯ್ಯೋ ಕತ್ತೆ ಎಂತ ಕೈ ಹಿಡಿತು. ಇದು ಯಾರು ನಾನು ಬಾವ ಅಂತೆ ಅದ್ರಾಗೆ. ಓ ಥ್ಯಾಂಕ್ ಯು. ರಾಜು ಮೂಲೆ ಬರ್ತೀನಿ ಲಾವಣ್ಯ ಪನ್ನ ಇಜ್ಜಿ ಇದು ಬಾರಪ್ಪ. ನಾನು ಅವಳ ಹತ್ರ ಹೇಳುದು, ಯಾಕಂದ್ರೆ ನನ್ನ ಮಾತು ಕೇಳುದಿಲ್ಲ. ಅದಕ್ಕೋಸ್ಕರ ಅವಳ ಹತ್ರ ಹೇಳಿದ್ರೆ ಬೇಡ ಅಂತ ಹೇಳಿದ್ರೆ ಲಾವಣ್ಯ ನನ್ನ ಇಮ್ಯಾಜಿನೇಷನ್ ಹೇಗಿತ್ತಂದ್ರೆ ಅವಳು ಕ್ರಾಫ್ಟ್ ಎಲ್ಲ ಮಾಡ್ತಾಳೆ. ಸೊ ಕ್ರಾಫ್ಟ್ ಎಲ್ಲ ಮಾಡಿ ಅದರೊಳಗಡೆ ಚಿನ್ನ ಏನಾದ್ರು ಇಟ್ಟಿದ್ದಾಳೆ ಅಂತ ಅನ್ಕೊಂಡಿದ್ರೆ ಅವಳು ಇಟ್ಟಿದೆ ಗೊತ್ತಾ. ನೋಡಿ ಚಾಕ್ಲೇಟ್ ಸ್ಮಾಲ್ ಆದ್ರೂ ಕೂಡ ಮೆಮೊರಿ ಆಗಿರುತ್ತೆ. ಹಾಗೂ ತುಂಬಾ ಖುಷಿ ಆಯ್ತು. ಇನ್ನೊಂದು ಗಿಫ್ಟ್ ಎಲ್ಲ ಪೂರ ಸುದಿನಂದೇ ಬಾಕ್ಸ್ ಇನ್ನೊಂದು ಗಿಫ್ಟ್ ಏನೋ ಇದೆ ಅದ್ರಲ್ಲಿ. ಗಟ್ಟಿ ಇಟ್ಕೊಂತ ಹೇಳ್ತಿದ್ದಾರೆ. ಎಂತ ಇರ್ಬೋದು ಪ್ಯಾಕಿಂಗ್ ಹೇಗಿದೆ ಅಂದ್ರೆ ಐಫೋನ್ ಅಂತ ತಿಳ್ಕೊಳ್ಬೇಕು. ಪ್ಯಾಕಿಂಗ್ ಹೇಗಿದೆ, ಐಫೋನ್ ತರ ಇಲ್ವಾ? ಸುದಿಗೆ ಜಲಸ್ ಆಗ್ತಾ ಇದೆ. ಈ ತರ ಎಲ್ಲ ಮಾಡಿಲ್ಲಲ್ಲ ಅವರು, ಅದಕ್ಕೋಸ್ಕರ ನಂದು ಗಿಫ್ಟ್ ಅಂತ. ಹೌದು, ಇದು ಕಾರ ಅವರು ನಮ್ಗೆ ಬರ್ಡೇಗೆ ಥ್ಯಾಂಕ್ ಯು ಜೋಜಾ.
ಆರುಷ್ ಇಂಡಿಯಾ ಗಿಫ್ಟ್ ಕೊಡ್ತಾ ಇದ್ದಾರೆ ಒಮ್ಮೆ ಇಂಡಿಯಾಗೆ ಹೋಗೋಣ ಮಮ್ಮ ಅಂತ ಹೇಳ್ತಾ ಇದ್ದಾನೆ ಯಾವತ್ತು. ವಿಶ್ ಯು ಹ್ಯಾಪಿ ಬರ್ತ್ಡೇ ಮೋಸ್ಟ್ ಬ್ಯೂಟಿಫುಲ್ ಬಾಬಿ. ಓ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನ್ ಸರ್ಪ್ರೈಸ್ ಅಂತ ನೋಡ್ಬೇಕು. ನೋಡುವ ಒಂದು ನೋಟು ಒರಿಜಿನಲ್ ಇವತ್ತೇವರೆ ಕಲ್ಲು ಯಾರು ಸೂಪರ್. Happy birthday to sweetest Babi. Stay blessed and stay happy. You know, more than a Babi, you are my best friend. ಈ ವಿಷಯ ದಿನದಲ್ಲಿ ನಿಮ್ಮ ಎಲ್ಲ ಕನಸುಗಳು ನೆರವೇರಲಿ ಎಂದು ಹಾರೈಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್. ಖುಷಿಯಾಗಿ ಸದಾ ಸುಖ ಶಾಂತಿ ಮತ್ತು ಸಮೃದ್ಧಿ ನಿಮ್ಮ ಜೀವನದಲ್ಲಿ ತುಂಬಿರಲಿ. ಲವ್ ಯು ಬಾಬಿ, ಲವ್ ಯು. ಥ್ಯಾಂಕ್ ಯು ಸೋ ಮಚ್. ಮಸ್ತ್ ಖುಷಿ ಇದು ಫೋಟೋ ಮಾಮಿಡ ನಿಜ ಮನಿ ಅಸಲಿ ಅನ್ಕೊಂಡೆ ಅವೇ ಪ್ರಿಂಟ್ ಬಂದಿದೆ. ನೋಡಿ ಇಬ್ರು ಚಿಕ್ಕ ಮತ್ತೆ ಆರುಷು ಇಬ್ರು ಕೂಡ ಹಣ ಲೆಕ್ಕ ಮಾಡ್ತಾ ಇದ್ದಾರೆ. ಇವತ್ತು ಅವ್ರದೇ ಪಾರ್ಟಿ. 60-70 video ಇದೆ ಅದೇ ಫುಲ್ ಜಾಲಿ ಮಾಡ್ಕೊಂಡು ಅವ್ರದ್ದು ಪಾರ್ಟಿ ಅಂತ ಇನಿ ಪಾರ್ಟಿ ಅಂತ ಎಂಕ್ಲೆಗೆ ಪಾರ್ಟಿ ಅಂತೆ ಮತ್ತೆ ಇವ್ರದ್ದು ಪಾರ್ಟಿ ಇಬ್ರು. ಇವಾಗ ನೋಡಿ ಪಾರ್ಟಿ ಆಯ್ತು, ಹೊಡಿತಾ ಇದ್ದಾರೆ ಇಬ್ರು ಕೂಡ. ಪೂಜಾ